ಅಧ್ಯಕ್ಷರಿಗೆ ಹಾಗೂ ಉಪಾಧ್ಯಕ್ಷರಿಗೆ ಚುನಾವಣೆ ನಡೆದಿದೆ. ಈ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನು ನಮ್ಮ ನೆಚ್ಚಿನ ನಾಯಕರಾದಂಥ ಶರತ್ ಬಚ್ಚೇಗೌಡರಿಗೆ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ನಾನು ಅದೇ ರೀತಿ ನಮ್ಮ ತಾಲೂಕಿನ ದೊಡ್ಡ ಮನೆ ಅಂತ, ನಮ್ಮ ಪಕ್ಷದ ದೊಡ್ಡ ಮನೆ ಅಂತ ಹೆಸರಾಗಿರುವ ಕೊಂಡಳ್ಳಿ ಸುರೇಶ್ ಅಣ್ಣವ್ರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಮತ್ತು ಅದೇ ರೀತಿ ನಮ್ಮ ಪ್ರಕಾಶ್ ಅಣ್ಣವರು ಅಷ್ಟೇ ನಮ್ಮ ರಾಜಕೀಯ ಚತುರ ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಯಾಕೆ ಜಾಸ್ತಿ ಆಯಿತು, ಹಾಗಾಗಿ ನಾನು ಪ್ರಕಾಶ್ ಅಣ್ಣವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಸಣ್ಣಣ್ಣವರು ಎಲೆ ಮರಗಲ್ಲಿ ಕಾಯ್ದಂಗೆ ಇದ್ದು ನಮಗೆ ಎಲ್ಲ ರೀತಿಯಲ್ಲೂ ಬಾಹ್ಯವಾಗಿ ಬಹಿರಂಗವಾಗಿ ಎಲ್ಲ ರೀತಿ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಅದೇ ರೀತಿ 30 ಜನ ಮೆಂಬರ್ಸ್ಗೂ ನಾನು ಈ ಸಂದರ್ಭದಲ್ಲಿ ಜಾತ್ಯತೀತವಾಗಿ ನಮಗೆ ವೋಟ್ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಪಾರ್ಟಿ ಪಕ್ಷ ಏನೂ ಇಲ್ಲದ್ರೆ ನಮ್ಗೆ ವೋಟ್ ಮಾಡಿ ನಮ್ಗೆ ಗೆಲ್ಲಿಸಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಇನ್ನೊಂದು ವಿಶೇಷವಾಗಿ ನಮ್ಮ ಸ್ನೇಹಿತರಾದ ಸ್ಪೇಸ್ ಪ್ರಾಪರ್ಟೀಸ್ ಓನರ್ ಅಂತ ಮುನೇಶ್ ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಮತ್ತು ನಮ್ಮ ಬೆಂಬಲಕ್ಕೆ ನಿಂತಿದ್ದ ಅರವಿಂದ್ ಇರ್ಬೋದು, ನಮ್ಮ ಮಂಜು ಇರ್ಬೋದು, ನಮ್ಮ ಬದ್ರಿ ಮಂಜು ಇರ್ಬೋದು, ಮತ್ತು ನಮ್ಮ ಯಲ್ಲಪ್ಪ ಇರ್ಬೋದು, ನಮ್ಮ ವಿಜಯಕುಮಾರ್ ಇರ್ಬೋದು, ಮತ್ತು ನಮ್ಮ ಲಕ್ಷ್ಮಣ್ ಸಿಂಗ್ ಇರ್ಬೋದು, ನಮ್ಮ ಮರೆಪಣ್ಣವ್ರು ಇರ್ಬೋದು, ನಮ್ಮ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು ಮರೆಪಣ್ಣ ಇರ್ಬೋದು, ಶೇಷಣ್ಣ ಇರ್ಬೋದು, ಮತ್ತು ಮಿಕ್ಕಿದಂಥ ಎಲ್ಲ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮತ್ತು ಕೊಳ್ಳೂರು ಸುರೇಶ್ ಅವ್ರಿಗೂ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ನಾನು ತತ್ನೂರು ಮಂಜುನಾಥ್ ಗೌಡರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಕೃಷ್ಣಾರೆಡ್ಡಿ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ನಾನು ಜಿಲ್ಲಾ ಪಂಚಾಯತ್ ನೀರು ಮತ್ತು ಚರಂಡಿ ಅದನ್ನೇ ಕ್ಲೀನ್ ಮಾಡ್ತಾನೆ, ಅದನ್ನ ಹೇಳಕ್ಕೆ ನಾನು ಇಷ್ಟಪಡಲ್ಲ. ನಾನು ಅಧ್ಯಕ್ಷನಾದ ಮೇಲೆ ನಾನು ವಿಶೇಷವಾಗಿ ನಾನು CSR ಫಂಡ್ ಏನೇ ಮಾಡಿ ನಮ್ಮ ಕ್ಷೇತ್ರದಲ್ಲಿ CSR ಫಂಡು ಕಲೆಕ್ಟ್ ಮಾಡಿ ಸಮೇತಹಳ್ಳಿ ಕೆರೆ ಒಂದಿದೆ, ದೊಡ್ಡ ಕೆರೆ ಇದೆ, ಅದನ್ನು ಅಭಿವೃದ್ಧಿ ಪಡಿಸ್ಬೇಕನ್ನೋದು ನನ್ನ ಗುರಿ ಇದೆ. ಮತ್ತು ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ನಾನು ಪ್ರಾಮುಖ್ಯತೆಯನ್ನು ಕೊಡ್ತೀನಿ. ಮತ್ತು ದ್ರವತ್ಯಾಜ್ಯ ಘಟಕನ ಈಗ ಸ್ಥಾಪನೆಗೆ ನಮ್ಮ ಶರತ್ ಬಚ್ಚೇಗೌಡರು ಗುದ್ಲಿ ಪೂಜೆ ಮಾಡಿದ್ದಾರೆ. ಅದು ಕಟ್ಟಡೋದಕ್ಕೆ ನಾನು ವಿಶೇಷವಾಗಿ ನಾನು ಅದಕ್ಕೆ ಒತ್ತು ಕೊಡ್ತೀನಿ. ನಾನು ಅದೇ ನಮ್ಮ ಕನಸುಗಳೇ ಅಲ್ಲ, ನಮ್ಮ ಕನಸು ನಿಜವಾಗ್ಲೂ ನಾನು ಒಂದು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ಬೇಕು, ಈ ಪಂಚಾಯತಿನ ಅಭಿವೃದ್ಧಿ ಪಡಿಸ್ಬೇಕು. ನಮ್ಗೆ BBMPಗೆ ನಮ್ಗೆ ಹತ್ತಿರವಾಗಿದೆ ನಮಗೆ. ಹಂಗಾಗಿ ಕ್ಲೀನ್ ಸಿಟಿ ಮಾಡ್ಬೇಕನ್ನೋದು ನಮಗೆ ಅದು ಪ್ರಾಮುಖ್ಯತೆ ತುಂಬ. ಇಲ್ಲಿ ಪಕ್ಷಾತೀತವಾಗಿ ಕಾಂತರಾಜ್ ಅವ್ರನ್ನ ಶರತ್ ಬಚ್ಚೇಗೌಡರಿಗೆ ಬೆಂಬಲ ಕೊಟ್ಟವ್ರೆ. ಇಲ್ಲಿ ಯಾರು ಪಕ್ಷದ ಚಿಹ್ನೆಡಿಯಲ್ಲಿ ಗೆದ್ದಿಲ್ಲ. ನಾವು ಗುಂಪುಗಳು ಇರಿಸ್ಕೊಂಡ್ರದ್ದು ಅಷ್ಟೇ. ಇಲ್ಲಿ ನಾವು ಗುಂಪುಗಳು ಬೇಡ. ಇಲ್ಲಿ ಶರತ್ ಬಚ್ಚೇಗೌಡರು ಕೈಬಲ ಪಡಿಸಿದ್ದಾರೆ. ಅದರಿಂದ ಇವತ್ತು ಇಲ್ಲಿ ನಡೆದಂಥ ಚುನಾವಣೆಯಲ್ಲಿ 17 ಮತಗಳನ್ನು ಪಡೆಯುವ ಮುಖಾಂತರ ನಮ್ಮ ನಡವತ್ತಿ ಕಾಂತರಾಜ್ ಅವರು ಅವರಿಗೆ ಸಂಪೂರ್ಣವಾಗಿ ಶರತ್ ಬಚ್ಚೇಗೌಡರು ಮತ್ತು ಕೋಟಳ್ಳಿ ಕುಟುಂಬ ಹಾಗೂ ವಿಶೇಷವಾಗಿ ನಮ್ಮ ಸಮೇತನಲ್ಲಿ ಸೊಣ್ಣಣ್ಣವರು ಅವರ ಶ್ರಮದಿಂದ ಅನಗುಂಡಳ್ಳಿ ಹೋಬಳಿ ಮತ್ತು ಕಸಬಾ ಇದು ಎರಡೂ ಹೋಬಳಿಗೆ ಸೇರ್ತದೆ. ಇಲ್ಲಿ ನಾಣಿಯವರ ಸಹಕಾರ, ಸೊಣ್ಣಣ್ಣವ್ರ ಸಹಕಾರ, ಕೋಟಳ್ಳಿ ಶೇಷಣ್ಣು ಮತ್ತು ನಮ್ಮ ಸಮೇತನಹಳ್ಳಿ, ನಡವತ್ತಿ, ಕೊರಳೂರು, ತಿಮ್ಶೆಟ್ನಹಳ್ಳಿ, ದೊಡ್ಡಗಡ್ಡೆ, ನಾಣಿ ಇವರೆಲ್ಲ ಸಹಕಾರದಿಂದ ಇವತ್ತು ಕಾಂತರಾಜ್ ಅವರು ಇಲ್ಲಿ ಅತಿ ಹೆಚ್ಚಿನ ಮತ ಪಡೆಯೋದ್ರ ಮುಖಾಂತರ ಆಯ್ಕೆಯಾಗಿದ್ದಾರೆ. ತಾಲೂಕಿನ ಜನ ನಿರ್ಧಾರ ತಗೊಂಡಿದ್ರು. ಯಾವಾಗ 23 ಚುನಾವಣೆ ಮಾರ್ಚ್ 10ನೇ ತಾರೀಕು ನಡೆತಲ್ಲ, ಆ ಚುನಾವಣೆಯಲ್ಲಿ ನಮ್ಮ ಹೊಸಕೋಟೆ ತಾಲೂಕಿನ ಜನ ಶರತ್ ಬಚ್ಚೇಗೌಡರು ಕೈ ಹಿಡಿದಿದ್ರು. ಅದರ ಪ್ರತಿಫಲವಾಗಿ ಇವತ್ತು ಸಮೇತನಹಳ್ಳಿ ಗ್ರಾಮ ಪಂಚಾಯತಿಯ 2ನೇ ಅವಧಿಯ ಚುನಾವಣೆಗೆ ನಮ್ಮ ಶರತ್ ಬಚ್ಚೇಗೌಡರ ಬೆಂಬಲ ಮತ್ತು ಕೋಡಳ್ಳಿ ಕುಟುಂಬದ ಬೆಂಬಲದೊಂದಿಗೆ ನಮ್ಮ ನಡವತ್ತಿ ಕಾಂತರಾಜ್ ಅವರು ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ, ಶರತ್ ಬಚ್ಚೇಗೌಡರ ಪರವಾಗಿ ಹಾಗೂ ಕೋಡಳ್ಳಿ ಕುಟುಂಬದ ಪರವಾಗಿ ಹಾಗೂ ನಮ್ಮಲ್ಲಿದ್ದಂಥ ಎಲ್ಲ 30 ಸದಸ್ಯರ ಪರವಾಗಿ ಅವರಿಗೆ ಆರ್ಥಿಕವಾದ ಅಭಿನಂದನೆ.